ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯಾತಿ ಗಣ್ಯರುಗಳಿಗೆ ವಂದನೆಗಳನ್ನು ಸಲ್ಲಿಸುತ್ತಾ, ಆಗಮಿಸಿರುವಂತಹ ಎಲ್ಲ ಕಲಾಭಿಮಾನಿಗಳೇ, ಜನಾರ್ದನ ಸ್ವಾಮಿ ದೇವಸ್ಥಾನ ಮತ್ತು ಯಕ್ಷಭಾರತಿ ಬೆಳ್ತಂಗಡಿ ಇವುಗಳ ಜಂಟಿ ಆಶ್ರಯದಲ್ಲಿ ಇವತ್ತು ಒಂದು ವಿಶೇಷವಾದಂಥ ಕಾರ್ಯ ಇಲ್ಲಿ ನಡೀತಾ ಇದೆ. ಒಂದು, ಇತ್ತೀಚೆಗೆ ತಾನೇ ನಮ್ಮನ್ನು ಅಗಲಿದಂತಹ ದಶಾವತಾರಿ ತೆಂಕುತಿಟ್ಟು ಯಕ್ಷಗಾನದ ಬಹುದೊಡ್ಡ ಅಮೂಲ್ಯ ಕಲಾವಿದರಾಗಿದ್ದಂತಹ ಡಾಕ್ಟರ್ ಗೋವಿಂದ ಭಟ್ ಇವರ ಸಂಸ್ಮರಣೆ, ಅವರಿಗೆ ನುಡಿ ನಮನ. ಮತ್ತು ಕಳೆದ ವರ್ಷ ಆಗಸ್ಟ್ 4ನೇ ತಾರೀಕು ನಮ್ಮನ್ನು ಅಗಲಿದಂತಹ ನಮ್ಮ ತೀರ್ಥರೂಪರು ಶ್ರೀ ನರೇಂದ್ರ ಕುಮಾರ್ ಇವರ ಸಂಸ್ಮರಣೆ ಮತ್ತು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಇದೀಗ ನಡೀತಾ ಉಂಟು. ಈಗಾಗಲೇ ಪೂರ್ವಭಾವಿಯಾಗಿ 2 ಕಿರು ತಾಳಮದ್ದಳೆಗಳು ಬಹಳ ಅಂದವಾಗಿ ಇಲ್ಲಿ ನಿರೂಪಣೆಗೊಂಡಿದ್ದಾವೆ. ಇವತ್ತಿನ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಅನೇಕ ನಮ್ಮ ಆತ್ಮೀಯರುಗಳೆಲ್ಲರೂ ಕೂಡ ಉಪಸ್ಥಿತರಿದ್ದಾರೆ. ನಾಡ್ದು ಆಗಸ್ಟ್ 4ನೇ ತಾರೀಕಿಗೆ ನಮ್ಮ ತೀರ್ಥರೂಪರು ಮೋಕ್ಷವನ್ನು ಇದು 1 ವರ್ಷ ಆಗ್ತದೆ. ನಾವು ಕಳೆದ ವರ್ಷವೇ ನಿರ್ಧಾರ ಮಾಡಿದ್ದೆವು, ಪ್ರತಿ ವರ್ಷ ಅವರನ್ನು ನೆನಪಿಸಿಕೊಳ್ಳಬೇಕು. ಅವರ ಹೆಸರಿನಲ್ಲಿ ಅವರೊಂದಿಗೆ ಬಹಳ ದೀರ್ಘಕಾಲ ಒಡನಾಡಿಗಳಾಗಿದ್ದವರನ್ನು ಗುರುತಿಸಬೇಕು. ಆ ಮೂಲಕವಾಗಿ ಈ ಕ್ಷೇತ್ರದಲ್ಲಿ ಅವರನ್ನು ನಿರಂತರವಾಗಿ ನಾವು ನೆನಪಿಸಿಕೊಳ್ಳುವಂಥ ಕಾರ್ಯ ನಡೀಬೇಕೆನ್ನುವ ಹಾಗೆ ಆ ಪ್ರಕಾರವಾಗಿ ಇವತ್ತಿದು ಆಗ್ತಾ ಇದೆ. ನಮ್ಮ ತಂದೆಯವರು ಒಂದು ವಿಚಾರವನ್ನು ಇಲ್ಲಿ ಹೇಳಲೇಬೇಕು. ಕಳೆದ ವರ್ಷ ಅವರು ತೀರಿ ಅವರನ್ನು ಸುಡುವಂತಹ ಕಾರ್ಯ ಎಲ್ಲ ಮುಗುವಂಥ ಕಾಲಕ್ಕೆ ಒಬ್ಬರು ಬಹಳ ವೇಗವಾಗಿ, ಬಹಳ ಅವಸರವಾಗಿ ಬೈಕಲ್ಲಿ ಬಂದು ಇಳುವಾಗಲೇ ಅವರಿಗೆ ಜೋರು ಕೂಗುತ್ತಾ ಇದ್ದರು. ಬೈಕ್ ನಿಲ್ಲಿಸುವಷ್ಟು ವ್ಯವಧಾನ ಇರಲಿಲ್ಲ ಅವರಿಗೆ. ಅಷ್ಟೊತ್ತಿಗೆ ಅವರ ದೇಹವನ್ನು ಸುಟ್ಟಾಗಿತ್ತು. ಬಹಳ ಜೋರಾಗಿ ಬಂದು ಅಲ್ಲಿ ಬಿದ್ದು ಎಲ್ಲ ಅವರ ದುಃಖವನ್ನು ವ್ಯಕ್ತಪಡಿಸಿದರು. ಆಮೇಲೆ ಕೇಳಿದಾಗ ಹೇಳಿದರು, ನಾನು ಶಾಲೆಗೆ ಹೋಗುವಾಗ ನನ್ನ ಪೂರ್ತಿ ವೆಚ್ಚವನ್ನು ನೋಡಿ ನನ್ನ ಇಡೀ ವಿದ್ಯಾಭ್ಯಾಸಕ್ಕೆ ಕಾರಣೀಕರ್ತರಾದವರು ನರೇಂದ್ರ ಮಾಸ್ಟ್ರು. ಅವರು ತೀರಿದ ಸಂದರ್ಭ ನನಗೆ ಗೊತ್ತಾಗಲಿಲ್ಲ, ಈಗ ಬೆಳಿಗ್ಗೆ ಗೊತ್ತಾಯಿತು, ಹಾಗೆ ಬಂದೆ ಅಂತ ಹೇಳಿದರು. ಇಂಥದ್ದು ನಮಗೆ ಆ ನಂತರ ಅನೇಕ ಸಂಗತಿಗಳು ಅನೇಕ ಮಂದಿಗಳು ಹೇಳಿದರು. ಇದು ನಮಗೆ ಬಹಳ ಸಂತೋಷವೂ ಹೌದು, ಒಂದು ಆದರ್ಶಪೂರ್ಣವಾದಂಥ ವಿಚಾರವೂ ಹೌದು. ನಾನು ಉಳಿದ ವಿಚಾರಗಳನ್ನು ಇಲ್ಲಿ ಹೇಳಲಿಕ್ಕೆ ಹೋಗೋದಿಲ್ಲ, ಯಾಕಂತಂದರೆ ಬಹಳ ಸಮಯ ಆಗಿದೆ. ಆದರೆ ಒಂದಂತೂ ಸ್ಪಷ್ಟ, ನಮ್ಮ ಜೈನ ಧರ್ಮದಲ್ಲಿ ಒಂದು ಪಂಚಾಣವೃತಗಳಲ್ಲಿ ಒಂದು ಅಣುವೃತ ಇದೆ, ಅಪರಿಗ್ರಹ ಎನ್ನುವಂಥದ್ದು. ಬಹುಶಃ ಗೋವಿಂದ ಭಟ್ರಿಗೆ ಮತ್ತು ನಮ್ಮ ಅಪ್ಪನಿಗೆ ಇದ್ದಂತಹ ಒಂದು ಕಾಮನ್ ಫ್ಯಾಕ್ಟರ್ ಅದು ಅಪರಿಗ್ರಹ. ಯಾವುದೇ ವಿಚಾರಕ್ಕೆ ಅಂಟಿಕೊಂಡು ಬದುಕಿದವರಲ್ಲ ಅವರು. ಹಾಗೆ ಅಂತೇಳಿ ಯಾವುದನ್ನು ಪ್ರೀತಿಸಿದ್ರು ಅದನ್ನು ಪೂರ್ಣವಾಗಿ ಪ್ರೀತಿಸಿಕೊಂಡು ಹಾಗೆ ಅಂತೇಳಿ ಇದ್ದು ಇಲ್ಲದ ಹಾಗೆ ಬದುಕಿದಂತಹ ಇರುವರು ಶ್ರೇಷ್ಠ ಮಹನೀಯರುಗಳವರು. ಇಬ್ಬರದ್ದು ಆಸಕ್ತಿಯ ಕ್ಷೇತ್ರ ಒಂದೇ, ಯಕ್ಷಗಾನವೇ. ಇಬ್ಬರದ್ದು ಕೂಡ ಕೊಡುಗೆ ಅನ್ಯಾನ್ಯ ರೀತಿಯಲ್ಲಿ ವಿಶೇಷವೇ. ಆದ್ದರಿಂದ ಇಬ್ಬರಿಗೂ ಇದ್ದಂಥ ಅಭಿಮಾನಿ ಸಂಘವು ಕೂಡ ಬಹಳ ದೊಡ್ಡದೇ. ಆದ್ದರಿಂದ ಅವರಿಬ್ಬರಲ್ಲೂ ಅನೇಕ ಸಾಮಾನ್ಯ ಸಂಗತಿಗಳು ಇರೋದ್ರ ಜೊತೆಗೆ ನಮಗೊಂದು ಆದರ್ಶ, ಬದುಕು ಹೇಗಿರಬೇಕು ಅಂತೇಳಿ ನಮಗೆ ಯಾವಾಗಲೂ ಹೇಳ್ತಾರೆ ತಿಳಿದವರೆಲ್ಲ. ಏನು ಅಂತಂದರೆ, ಬದುಕುವಾಗ ಎಷ್ಟು ಮಂದಿ ನಿನ್ನ ಜೊತೆ ಇರ್ತಾರೆ ಅಂತ ಮುಖ್ಯ ಅಲ್ಲ, ಆ ನಂತರ ಅವರನ್ನು ಎಷ್ಟು ಮಂದಿ ನೆನೆಸಿಕೊಳ್ತಾರೆ ಅದು ಬಹಳ ಮುಖ್ಯ. ಆ ರೀತಿಯಲ್ಲಿ ಬದುಕನ್ನು ಸಾಗಿಸಬೇಕು ಅಂತ ಆ ದೃಷ್ಟಿಯಿಂದ ನಾನು ಮತ್ತು ನನ್ನ ಸಹೋದರರು, ನಮ್ಮ ಮನೆಯವರೆಲ್ಲ ಬಹಳ ಹೆಮ್ಮೆಯಿಂದ ನಾವು ಮಾತಾಡಿಕೊಳ್ತೇವೆ ಯಾವಾಗಲೂ. ಅಂತಹ ಒಂದು ಆದರ್ಶಪೂರ್ಣವಾದಂತಹ ಜೀವನವನ್ನು ನಮ್ಮ ತಂದೆಯವರು ಸಾಗಿಸಿದರು ಎನ್ನುವಂಥದ್ದು ಇವತ್ತಿಗೂ ಕೂಡ 1 ವರ್ಷ ಮುಗಿತಾ ಬಂದರೂ ಇವತ್ತಿಗೂ ಅವರನ್ನು ನಾನು ಕಟೀಲು ಮೇಳದಲ್ಲಿ ತಿರುಗಾಟ ಮಾಡ್ತಾ ಇರುವಾಗ ಅನೇಕ ಕಲಾವಿದರು, ಕಟೀಲು ಮೇಳದ ಕಲಾವಿದರು ಇರ್ಬೋದು, ಬೇರೆ ಬೇರೆ ಕ್ಯಾಂಪ್ಗಳಲ್ಲಿ ಬೇರೆ ಊರುಗಳಲ್ಲಿ ಇರುವಾಗ ಅವರ ಗುರ್ತದ ನಾನು ನರೇಂದ್ರ ಮಾಸ್ಟರ್ ಮಗ ಅಂತೇಳಿ ಗೊತ್ತಾಗಿ ಓಡಿ ಬಂದು ಮಾತಾಡುವವರು. ಹೀಗೆ ಅನ್ಯಾನ್ಯ ರೀತಿಯಲ್ಲಿ ಅವರ ಬಗ್ಗೆ ನಮಗೆ ಅನೇಕ ಮಾಹಿತಿಗಳು ದೊರಕಿತ್ತು. ಅಂತೂ ಒಂದು ಸ್ಪಷ್ಟ, ಇವತ್ತು ಒಂದು ಕಾಲದಲ್ಲಿ ನಾವು ಸ್ವಲ್ಪ ಕಷ್ಟದಲ್ಲಿ ಇದ್ದವರು, ಆದರೆ ಇವತ್ತು ನಾನಾಗಲಿ ನನ್ನ ತಮ್ಮ ಆಗಲಿ ನಮ್ಮ ಇಡೀ ಮನೆ ಆಗಲಿ ಬಹಳ ಸುಖದಿಂದ ಸಂತೋಷದಿಂದ ನೆಮ್ಮದಿಯಿಂದ ಇದ್ದೇವೆ. ಇದಕ್ಕೆ ಕಾರಣ ಒಂದೇ, ಏನು ಅಂತಂದರೆ ನಮ್ಮ ತಂದೆಯವರು ಇಡೀ ಜೀವನದಲ್ಲಿ ಅವರು ಆರ್ಜಿಸಿದಂಥ ಪುಣ್ಯ. ಅವರು ಎಲ್ಲರಿಗೂ ಸಹಾಯ ಮಾಡಿದ್ದಾರೆ. ಆ ಒಂದು ಪುಣ್ಯ ಅದು ನಮಗೆ ಮಕ್ಕಳಿಗೆ ಸಿಕ್ಕಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅಂತಹ ಒಂದು ವಿಶೇಷವಾದಂಥ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ನಮಗೆ ಶರತ್ಕೃಷ್ಣ ಪಡ್ವೇಟ್ನಾಯರವರು ಇರಬೇಕಿತ್ತು. ಅವರು ಅನ್ಯ ಕಾರ್ಯ ನಿಮಿತ್ತ ಬರುವುದು ತಡವಾಗೋದ್ರಿಂದ
ಅವರ ಪೂರ್ಣ ಸಹಕಾರ, ಇಲ್ಲಿ ಇಷ್ಟೆಲ್ಲ ಏನೇ ಆಗಿದ್ದರೂ ಕೂಡ ಅದು ಅವರ ಪೂರ್ಣ ಸಹಕಾರ. ಮೊದಲನೇದಾಗಿ ಅವರನ್ನು ಈ ಕಾರ್ಯಕ್ರಮಕ್ಕೆ ಅವರ ಅನುಪಸ್ಥಿತಿಯಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಬೇಕು ಅಂತ ನಾವು ಕೇಳಿಕೊಂಡಾಗ ಕೂಡಲೇ ಒಪ್ಪಿದವರು ಲಯನ್ ಶ್ರೀ ರಘುರಾಮ್ ಶೆಟ್ಟರು. ರಘುರಾಮ್ ಶೆಟ್ಟರು ಅಂತಲ್ಲೇ ವೇದಿಕೆಯಲ್ಲಿರುವ ಎಲ್ಲರೂ ಕೂಡ ನಮ್ಮ ತಂದೆಗೆ ಬಹಳ ಬಹಳ ಆತ್ಮೀಯರು. ಒಂದು ಕಾಲದಲ್ಲಿ ನಾನು ಯಾವಾಗಲೂ ಮರೀಲಿಕ್ಕಿಲ್ಲ, ಒಂದು ಕಾಲದಲ್ಲಿ ನಮ್ಮ ಮನೆಯನ್ನು ರಕ್ಷಿಸಿದವರು ರಘುರಾಮ್ ಶೆಟ್ಟರು. ಯಾಕಂದರೆ ನಮಗೆ ಆಗ ಮನೆ ಇರಲಿಲ್ಲ, ಯಾವುದೋ ಕಾರಣಕ್ಕೆ ಮನೆ ಇರಲಿಲ್ಲ. ಆಗ ಮನೆಯನ್ನು ಒದಗಿಸಿ ನಮ್ಮನ್ನು ಬೆಳೆಸಿದವರು ರಘುರಾಮ್ ಶೆಟ್ಟರು. ಅದರಿಂದ ಅವರು ಏನೋ ಒಂದು ಈ ದೇವರು ಯೋಗ ಕೊಟ್ಟಿದ್ದಾರೆ. ಹಾಗಾಗಿ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಅಧ್ಯಕ್ಷತೆ ವಹಿಸಿದ್ದಾರೆ. ಅವರನ್ನು ತಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅದ್ರ ಜೊತೆಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವವರು ಘನ ವಿದ್ವಾಂಸರಾದಂತಹ ಡಾಕ್ಟರ್ ಪ್ರಭಾಕರ್ ಜೋಶಿಯವರು. ಅವರ ಬಗ್ಗೆ ನಾನು ಏನು ಹೇಳಬೇಕು ಅಂತಿಲ್ಲ, ಆದರೆ ನನ್ನ ಒಳಗಿರುವ ಒಂದು ಭಾವವನ್ನು ಮಾತ್ರ ವ್ಯಕ್ತಪಡಿಸ್ತೇನೆ. ಅವರು ಎಷ್ಟು ದೊಡ್ಡ ವಿದ್ವಾಂಸರು ಅಂತಂದರೆ ಬಹುಶಃ ಅದು ನಮಗೆ ದೊಡ್ಡ ಆದರ್ಶ. ಒಬ್ಬ ವಿದ್ವಾಂಸನಾದವನು ಎಷ್ಟು ಸರಳತೆಯಿಂದ ಇರಲಿಕ್ಕೆ ಸಾಧ್ಯ ಅನ್ನುವುದಕ್ಕೆ ಪ್ರಭಾಕರ ಜೋಶಿಯವರು ನಮಗೆ ಜ್ವಲಂತ ನಿದರ್ಶನ. ಅವರು ಇವತ್ತು ಬೇಗ ಬಂದಿದ್ದರು, 2 ಗಂಟೆಗೆ ಬಂದಿದ್ದರು. ಅವರೆಲ್ಲ ಕಾರ್ಯಕ್ರಮ ಮುಗಿಸಿ 2 ಗಂಟೆಗೆ ಬಂದಿದ್ದರು. 2 ಗಂಟೆಯಿಂದ ಒಂದು 3:45ರವರೆಗೆ ಇಲ್ಲಿ ಇದ್ದಂಥ ಒಂದು 10 ಮಂದಿಯ ಜೊತೆ ಅವರು ಸೇರಿದಂತಹ ರೀತಿ, ಅವರು ಮಾತನಾಡಿದಂಥ ರೀತಿ, ಅದು ಅದ್ಭುತ. ಅದು ಎಷ್ಟು ವಿಷಯ ಬಂತು ಅಂತಂದರೆ ಅದು ಸಮಯ ಹೋದದ್ದೇ ಗೊತ್ತಾಗಲಿಲ್ಲ. ಅದು ಪ್ರಭಾಕರ್ ಜೋಶಿಯವರು. ಬಹುಶಃ ನಮಗೆ ಯಾರಲ್ಲಿಯೂ ಇಂಥದ್ದನ್ನು, ಯಾಕಂದರೆ ಇವತ್ತು ಅವರು ಇರುವ ಎತ್ತರಕ್ಕೆ ಅವರು ಎಷ್ಟು ದೊಡ್ಡತನವನ್ನು, ದೊಡ್ಡಸ್ತಿಕೆಯನ್ನು ಪ್ರದರ್ಶನ ಮಾಡ್ಬೋದು, ಯಾರು ಪ್ರಶ್ನಿಸಲಿಕ್ಕಿಲ್ಲ. ಆದರೆ ಅದನ್ನೆಲ್ಲ ಬಿಟ್ಟು ಸಾಮಾನ್ಯರೊಂದಿಗೆ ಸಾಮಾನ್ಯರಾಗಿ ನಮ್ಮಂಥವರೊಟ್ಟಿಗೂ ಕೂಡ ಕಲಾವಿದರಾಗಿ ಅವರು ವೇದಿಕೆಯನ್ನು ಹಂಚಿಕೊಳ್ತಾರೆ ಅಂತಂದರೆ ಅದು ಅವರ ದೊಡ್ಡತನ ಅಂತ ನಾನು ಭಾವಿಸಿಕೊಳ್ತೇನೆ. ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಅರ್ಥವನ್ನು ಹೇಳಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ಬಹಳ ಗೌರವದಿಂದ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಪ್ರಶಸ್ತಿಯನ್ನು ಸ್ವೀಕರಿಸಲಿಕ್ಕಿರುವವರು ನಮ್ಮ ತಂದೆಯವರ ಶಿಷ್ಯ ಮತ್ತು ಬಹಳ ದೀರ್ಘಕಾಲದ ಒಡನಾಡಿ. ನನಗೆ ಮೊನ್ನೆ ಯಾರು ಹೇಳಿದರು, ಅಪ್ಪ ನರೇಂದ್ರ ಮಾಸ್ಟ್ರಿಗೆ ದಿನಕ್ಕೊರಾಣ್ಲ ಹರಿದಾಸರ ನಡಿ ಹೋಗಿ ನಾಪೂಜಿ ಅಂತೇಳಿ, ದಿನಕ್ಕೊಮ್ಮೆ ಆದರೂ ಹೋಗಲೇಬೇಕು, ಅವರಲ್ಲಿ ಮಾತಾಡಲೇಬೇಕು ಅಂತ ಹೇಳಿ. ಹಾಗಾಗಿ ಇಂಥದ್ದು ಅನೇಕ ಇದ್ದಾವೆ, 1-2 ವಿಷಯ ಅಲ್ಲ, ಅನೇಕ ಇದ್ದಾವೆ. ಅದರಿಂದ ಮುಖ್ಯವಾಗಿ ಮಹೇಶ್ ಕನ್ಯಾಡಿ ಮತ್ತು ಸಂಸ್ಕಾರ ಭಾರತೀಯ ಪದಾಧಿಕಾರಿಗಳು ನಾವೆಲ್ಲ ಸೇರಿ ಹಾಗಿದ್ರೆ ಮೊದಲನೇ ಪ್ರಶಸ್ತಿ ಯಾರಿಗೆ ಕೊಡ್ಬೋದು ಅಂತ ಹೇಳುವಾಗ ಅವರೇ ಇದನ್ನು ಹೇಳಿದರು, ಹರಿದಾಸರಿಗೆ ಕೊರಡು ಸುರುತೇನು ಅಂತ ಹೇಳಿ. ಹಾಗಾಗಿ ಅವರ ಅರ್ಥಧಾರಿಗಳು ಹೌದು. ಈಗ ಅಲ್ಲ, ಕೊಳ್ಳೂರು ರಾಮಚಂದ್ರರಾಯರು ಧರ್ಮಸ್ಥಳದಲ್ಲಿ ಇದ್ದಂಥ ಕಾಲಕ್ಕೆ ಕೇಂದ್ರದಲ್ಲಿ ಆವಾಗ ಎಲ್ಲ ನಡೀತಾ ಇದ್ದಂತಹ ಕಾರ್ಯಕ್ರಮದ ಸಂದರ್ಭದಲ್ಲಿ ಮನೆಯಲ್ಲಿ, ಧರ್ಮಸ್ಥಳ ಅಲ್ಲ, ಸುತ್ತಮುತ್ತಲಿನ ಹಳ್ಳಿಯಲ್ಲಿ ಮನೆಗಳಲ್ಲಿ ಆಗ್ತಾ ಇದ್ದಂಥ ಕಾರ್ಯಕ್ರಮಗಳಿಗೆ ತಂಡ ಕಟ್ಟಿಕೊಂಡು ಹೋಗಿ ಚೆಂಡಮದ್ದಳೆ ಹೊತ್ತುಕೊಂಡು ಆಗ ಬಂದಂಥ ಕಷ್ಟ ಅದು ಇವತ್ತೆಂಥದ್ದು ಅಲ್ಲ. ಆ ಕಷ್ಟ ನಾವು ಯಾರು ಮರೀಲಿಕ್ಕಿಲ್ಲ. ಹಾಗಾದ್ರಿಂದ ಯಕ್ಷಗಾನ ಉಳಿದಿದೆ. ದೊಡ್ಡ ಮೇಳಗಳಿಂದ ದೊಡ್ಡ ಇದರಿಂದ ಉಳಿದದ್ದಲ್ಲ. ಇಂತಹ ಹಳ್ಳಿಗಳ ಮಟ್ಟದಲ್ಲಿ, ತಳಮಟ್ಟದಲ್ಲಿ ಆದಂಥ ಕೆಲಸದಿಂದಾಗಿ ಯಕ್ಷಗಾನ ಇವತ್ತು ಉಳಿದಿದೆ. ಅವರ ಈ ಒಂದು ಕೊಡುಗೆಯನ್ನು ನಾವು ಗೌರವಿಸಿ ಇವತ್ತು ಸನ್ಮಾನಿಸಲಿಕ್ಕಿದ್ದೇವೆ. ಶ್ರೀ ಹರಿದಾಸ್ ಗಾಂಭೀರನ್ನು ತಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಪ್ರೀತಿಯನ್ನು ಸ್ವಾಗತಿಸ್ತಾ ಇದ್ದೇನೆ. ಇನ್ನೋರ್ವರು ನಮ್ಮ ಮನೆಯವರೇ, ನಮ್ಮ ತಂದೆಯವರ ಬಹಳ ಆತ್ಮೀಯರು, ಶ್ರೀ ಭುಜಬಲಿ ಧರ್ಮಸ್ಥಳ ಅವರು. ಅವರ ಬಗ್ಗೆ ನಾನು ಹೇಳಲಿಕ್ಕಿಲ್ಲ, ಆದರೆ ಒಂದು ಮಾತನ್ನು ಹೇಳಬೇಕು. ನಮ್ಮ ತಂದೆಯವರು ಯಾವಾಗಲೂ ಅವರಲ್ಲಿ ಹೇಳೋದು, ಯಾವಾಗಲೂ ಭುಜಬಲಿ ಈ ಓಡೆ ಪೋಪುಳ್ಳ ಏನನ್ನು ಬಿಡ್ದು ಪಾರಜ್ಜಿ, ಅವು ತಾಳಮದ್ದಳೆ ಇಪ್ಪು, ಆಟ ಇಪ್ಪು, ಕ್ಯಾಸೆಟ್ ಇಪ್ಪು, ಈ ಓಡೆ ಬಣ್ಣ ಪೋ ಏನನ್ನು ಬಿಡ್ದು ಪಾರಜ್ಜಿ ಅಂತೇಳಿ ಅಂಥ ಸಲುಗೆ. ಮತ್ತು ಅವರು ಶಾಲೆಯಲ್ಲಿ ಅವರ ಶಿಷ್ಯರಾಗಿ ಎಲ್ಲ ಜೊತೆಗೆ ಇದ್ದವರು, ಧರ್ಮಸ್ಥಳದ ಎಲ್ಲ ಕಾರ್ಯಕ್ರಮಗಳಲ್ಲಿ ಜೊತೆಯಾಗಿ ಕೆಲಸವನ್ನು ನಿರ್ವಹಿಸಿದವರು. ಮತ್ತು ಭುಜಬಲಿಯವರು ನಮ್ಮ ಮನೆಗೆ ಒಂದು ಮಾರ್ಗದರ್ಶಕರು. ಭುಜಬಲಿಯವರನ್ನು ಈ ಕಾರ್ಯಕ್ರಮಕ್ಕೆ ಭಾಳ ಪ್ರೀತಿಯನ್ನು ಸ್ವಾಗತಿಸ್ತಾ ಇದ್ದೇನೆ. ಮತ್ತು ನಾವು 3 ಜನ ಮಕ್ಕಳಿದ್ದೇವೆ, ನಾನು ತಮ್ಮ ತಂಗಿ ಇದ್ದೇವೆ. ನಮ್ಮ ಹಾಗೆ ನಮ್ಮ ತಂದೆಯವರು ನೋಡಿದ್ದು ಅಂತೇಳಿ ಗಿರೀಶರು ನನ್ನ ಕ್ಲಾಸ್ಮೇಟ್ PUCಯಲ್ಲಿ. ಆದರೆ ಅದು ಎಂಥದ್ದು ಗೊತ್ತಿಲ್ಲ, ಅದು ಯಾವ ಪೂರ್ವ ಜನ್ಮದ ಸಂಬಂಧವೋ ಎಂಥದ್ದು ಗೊತ್ತಿಲ್ಲ. ತಂದೆಯವರಿಗೆ ಅವರ ಮನೆಗೆ ಹೋಗಲೇಬೇಕು, ಯಾವಾಗಲೂ ಧರ್ಮಸ್ಥಳಕ್ಕೆ ಅವರ ಆಫೀಸಿಗೆ ಹೋಗಲೇಬೇಕು. ಬಹುಶಃ ಆತ್ಮೀಯತೆಯಲ್ಲಿ ಹೇಳುವುದಷ್ಟೇ, ನಮಗೆ ಕೊಟ್ಟಕ್ಕಿಂತ ಹೆಚ್ಚು ಅವರಿಗೆ ಕೊಟ್ಟಿದ್ದಾರೆ ಖಂಡಿತ. ಅಂದರೆ ಪ್ರೀತಿಯನ್ನು ನಾನು ಮತ್ಸರದಿಂದ ಹೇಳೋದಲ್ಲ, ಪ್ರೀತಿ. ಗಿರೀಶ ಅಂತ ಹೇಳಿದ್ರೆ ಆಯಿತು, ಗಿರೀಶನ ಮನೆಯವರು, ಅವರ ಮಕ್ಕಳು ಗಿರೀಶ ಅಂತ ಹೇಳಿದರೆ ಆಯಿತು. ಅವರ ತಂದೆ ಪುತ್ತೂರು ನಾರಾಯಣ ಹೆಗ್ಡೆ ಅವರ ಜೊತೆಗೂ ಅವರಿಗೆ ತುಂಬ ಒಡನಾಟ ಇತ್ತು. ಅಂತಹ ಒಂದು ತುಂಬ ಆತ್ಮೀಯರಾಗಿ ಇದ್ದವರು ಗಿರೀಶ್ ಹೆಗ್ಡೆ ಅವರು. ನಮ್ಮ ತಂದೆಯವರ ಕಾರ್ಯಕ್ರಮ ಇರಲೇಬೇಕೆಂತೇಳೋ ಉದ್ದೇಶದಿಂದ
ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ತುಂಬ ಸಲ ಕೆಲವು ಸಲ ಈ ಭಾವನೆಗಳು ತುಂಬ ಮೇರೆ ಮೀರಿದಂಥ ಕಾಲಕ್ಕೆ ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡಿದವರು ಗಿರೀಶರು. ಅಂಥದ್ದು ಯಾವುದು ಅಂತ ಹೇಳೋದು ಬೇಡ, ಅನೇಕ ಇದ್ದಾವೆ. ಎಲ್ಲ ಸಂದರ್ಭಗಳಲ್ಲಿಯೂ ಕೂಡ ಕೈ ತಪ್ಪಿ ಹೋಗುವುದನ್ನೆಲ್ಲ ಬ್ಯಾಲೆನ್ಸ್ ಮಾಡಿದವರು ಗಿರೀಶ ಹೆಗಡೆಯವರು. ಆದ್ದರಿಂದ ನಮ್ಮ ಮನೆಗೆ ಅವ್ರದ್ದು ಬಹಳ ದೊಡ್ಡ ಕೊಡುಗೆ ಇದೆ. ಆ ಗಿರೀಶರನ್ನು ಕೂಡ ಸ್ವಾಗತಿಸುತ್ತಾ, ಮತ್ತು ಹರಿದಾಸ್ ಗಾಂಭೀರ್ ಮನೆಯವರಿದ್ದಾರೆ, ಅವರ ಮಗಳಿದ್ದಾಳೆ, ಮತ್ತು ಮನೆಯವರೆಲ್ಲ ಇದ್ದಾರೆ, ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಬಹಳ ಸಂತೋಷ ಆಯಿತು. ಕಾರ್ಯಕ್ರಮ 3:30ಗೆ ಆರಂಭವಾಗುವಾಗಲೇ ಬಹಳ ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲರೂ ಆಗಮಿಸಿದ್ರಿ. ಈ ತನಕವೂ ಕೂಡ ನಮ್ಮ ಜೊತೆ ಇದ್ದೀರಿ. ನಿಮ್ಮೆಲ್ಲರನ್ನು ಬಹಳ ಆತ್ಮೀಯವಾಗಿ ಬಹಳ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ನಾವು ಹೆಚ್ಚು ಯಾರಿಗೂ ವೈಯಕ್ತಿಕವಾಗಿ ಹೇಳಲಿಲ್ಲ. ತಂದೆಯವರ ಕಾರ್ಯಕ್ರಮ ಅಂತ ಹೇಳಿ ಗೊತ್ತಾದಾಗಲೇ ನೀವೆಲ್ಲರೂ ಅವರ ಮೇಲಿನ ಪ್ರೀತಿಯಿಂದ ಬಂದಿದ್ದೀರಿ. ಅದಕ್ಕಿಂತ ಹೆಚ್ಚು ಗುರುಗಳಾದಂತಹ ಶ್ರೀ ಗೋವಿಂದ ಭಟ್ ಅವರ ಪ್ರೀತಿಯಿಂದ ಇಲ್ಲಿಗೆ ಆಗಮಿಸಿದ್ದೀರಿ. ತಮಗೆಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾದಂಥ ಸ್ವಾಗತವನ್ನು ಬಯಸುತ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ತಾ ಇದ್ದೇನೆ. ಶ್ರೀ ಹರಿದಾಸ್ ಗಾಂಭೀರು ನರೇಂದ್ರ ಮಾಸ್ಟ್ರ ಹೆಸರಿನ ಪ್ರಥಮ ಒಂದು ಸಂಸ್ಮರಣಾ ಪ್ರಶಸ್ತಿಯನ್ನು ಪಡೆಯಲಿಕ್ಕಿರುವಂಥ ಒಬ್ಬರು ಅರ್ಹ ಕಲಾವಿದರು, ಯಕ್ಷಭಾರತಿಯ ಸ್ಥಾಪಕ ಅಧ್ಯಕ್ಷರು ಹೌದು. ಅವರ ಬಗ್ಗೆ ಒಂದು ಅಭಿನಂದನಾ ನುಡಿಗಳು. ಹಾಗೂ ನಮ್ಮ ಇನ್ನೊಂದು ಕಾರ್ಯಕ್ರಮದಲ್ಲಿ ಇದೆ, ಆದರೆ ಅದನ್ನು ಬೇರೆ ಪ್ರಭಾಕರ್ ಜೋಶಿ ಅವರು ನಿರ್ವಹಿಸ್ತಾರೆ. ಹರಿದಾಸ ಗಾಂಭೀರರ ಬಗ್ಗೆ ಅಭಿನಂದನೆ ಹಾಗೂ ನರೇಂದ್ರ ಮಾಸ್ಟ್ರ ಸಂಸ್ಮರಣೆ ಎರಡನ್ನು ಒಟ್ಟಾಗಿ ಶ್ರೀ ಈಶ್ವರ ಪ್ರಸಾದ್ PV ಯಕ್ಷಗಾನದ ಕಲಾವಿದರು, ಹವ್ಯಾಸಿಯಾಗಿ ಈಗ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಈ ಕಾರ್ಯವನ್ನು ನೆರವೇರಿಸಿಕೊಡಬೇಕಾಗಿ ಜನಾರ್ದನ ದೇವರಿಗೆ ವಂದಿಸಿ ವೇದಿಕೆಯಲ್ಲಿ ಉಪಸ್ಥಿತರಾಗಿರುವಂಥ ಎಲ್ಲ ಗಣ್ಯರಿಗೂ ವಂದಿಸ್ತೇನೆ. ಸಭಾಸೀನರಾದಂತಹ ಎಲ್ಲ ಹಿರಿಯರಿಗೆ ಕಿರಿಯರಿಗೆ ನನ್ನ ವಂದನೆಗಳು. ನರೇಂದ್ರ ಮಾಸ್ಟ್ರು ಒಂದು ಹೆಸರೇ ಆಪ್ಯಾಯಮಾನ. ಅವರು ಸಾಧಿಸಿದ ಸಾಧನೆ ಸಾಮಾನ್ಯದ್ದಲ್ಲ, ವಿಶೇಷ ಮತ್ತು ವಿಶಿಷ್ಟ. ಅವರ ಕುರಿತಾದಂತಹ ಒಂದು ಪ್ರಥಮ ವರ್ಷದ ಸಂಸ್ಮರಣೆ ಮತ್ತು ಪ್ರಶಸ್ತಿ ಇದನ್ನು ಪ್ರದಾನ ಮಾಡುವಂಥದ್ದು ನಿಜವಾಗಿಯೂ ಒಳ್ಳೆಯ ವಿಷಯ. ಯಾಕಂದರೆ ಈ ಕಾಲಘಟ್ಟದಲ್ಲಿ ಎಂಥದ್ದೋ ನಡೀತದೆ, ಅರ್ಹತೆ ಬೇಕಾಗಿಲ್ಲ, ಪ್ರಶಸ್ತಿ ಸನ್ಮಾನಗಳು, ಶಾಲು ಹೊದ್ದುಕೊಳ್ಳೋದು ಇತ್ಯಾದಿ ಇತ್ಯಾದಿ ಬಹಳಷ್ಟು ನಡೆಯುತ್ತದೆ. ಆದರೆ ನಿಜಾರ್ಥದಲ್ಲಿ ಪ್ರಶಸ್ತಿಯನ್ನು ಸ್ಥಾಪಿಸುವ ಅರ್ಹತೆ ಎಷ್ಟು ಮತ್ತು ಅದನ್ನು ಪ್ರದಾನ ಮಾಡಬೇಕಾದದ್ದು ಯಾರಿಗೆ, ಇದನ್ನು ಕೂಲಂಕುಷವಾಗಿ ವಿಮರ್ಶೆ ಮಾಡುವುದಿಲ್ಲ ಮತ್ತು ನಡೀತಾ ಇಲ್ಲ. ಈ ಪ್ರಥಮ ವರ್ಷ ಆದ್ದರಿಂದ ನರೇಂದ್ರ ಮಾಸ್ಟ್ರದ್ದು ಅವರ ಕುರಿತಾಗಿ, ಅವರ ಸ್ಮರಣೆಯ ಕುರಿತಾಗಿ, ಅವರ ಸಾಧಿಸಿದ ಸಾಧನೆಯ ಕುರಿತಾಗಿ ಹೇಳೋದಕ್ಕೆ ಕೇವಲ ಬಾಯಿ ಮಾತಿನಿಂದ ಸಾಕಾಗುವುದಿಲ್ಲ. ಆದ್ದರಿಂದ ಅವರ ಸಾಧನೆಯ ಕುರಿತಾಗಿ ಒಂದಷ್ಟು ವಿಷಯಗಳನ್ನು ಈ ಪ್ರಥಮ ವರ್ಷವಾದ್ದರಿಂದ ನಾನು ಸಂಗ್ರಹಿಸಿ ಬರ್ಕೊಂಡು ಬಂದಿದ್ದೇನೆ. ಅದನ್ನು ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೇನೆ. ಸಹಕಾರಿ ಮನೋಭಾವದ ದೈಹಿಕ ಶಿಕ್ಷಕ SB ನರೇಂದ್ರ ಕುಮಾರ್, ಕ್ರೀಡಾ ಕ್ಷೇತ್ರ, ಕಲಾವಿದ ಹಾಗೂ ಸಂಘಟಕ, ಈ ಮೂರು ಕ್ಷೇತ್ರಗಳಲ್ಲಿ ಅತ್ಯದ್ಭುತವಾದ ಸಾಧನೆ. ತಂದೆ ಜಿನರಾಜಶಾಸ್ತ್ರಿ, ಜೈನ ಧರ್ಮದ ವಿದ್ವಾಂಸರು. ತಾಯಿ ಸುನಂದಾದೇವಿ. 4/10/1944 ಜನನ ಆಯಿತು. ಶಿರ್ತಾಡಿಯಿಂದ ಧರ್ಮಸ್ಥಳಕ್ಕಾಗಮನ, ಅಂಚೆ ವ್ಯವಹಾರ ಉದ್ಯೋಗ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ. ಬಳಿಕ ಬೆಂಗಳೂರಿನಲ್ಲಿ ಶಾರೀರಿಕ ಶಿಕ್ಷಣ ತರಬೇತಿ, ದೈಹಿಕ ಶಿಕ್ಷಕರಾಗಿ ವೃತ್ತಿ ಆರಂಭ. ಬಾಲ್ಯದಲ್ಲಿಯೇ ಯಕ್ಷಗಾನದ ಕುರಿತಾದ ಒಲವು. 1963ರಲ್ಲಿ ಯಕ್ಷಗಾನ ನೃತ್ಯಾಭ್ಯಾಸ ಕುಂಬ್ಳೆ ಶ್ರೀ ರಾಮಚಂದ್ರರಲ್ಲಿ. ಬಳಿಕ ಶ್ರೀ ಪಡ್ರೆ ಚಂದು, ಆ ಬಳಿಕ ಯಕ್ಷದಶಾವತಾರಿ ಶ್ರೀ ಕೆ ಗೋವಿಂದ ಭಟ್ರಿಂದಲೂ ಅಭ್ಯಾಸ. 1965ರಲ್ಲಿ ಬಳ್ಳಂಬಟ್ಟು ಮೇಳದಲ್ಲಿ ತಿರುಗಾಟ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಸಣ್ಣ ಮೇಳದಲ್ಲಿ ಅವರು ಕಲಾವಿದರಾಗಿ ಪಾತ್ರ ನಿರ್ವಹಣೆಯನ್ನು ಮಾಡಿದರು. ಬಣ್ಣದ ವೇಷದ ಕುರಿತಾಗಿ ಅಪಾರವಾದಂತಹ ಒಲವು ಅವರಿಗೆ. ಆ ಬಳಿಕ ಅದರಲ್ಲೂ ಹೆಣ್ಣು ಬಣ್ಣ ಅತ್ಯದ್ಭುತವಾಗಿ ಕಣ್ಣಿಗೆ ಕಟ್ಟಿಕೊಡ್ತಾ ಇದ್ದರು. ವೀರಭದ್ರನ ಪಾತ್ರ ಅಂತೂ
ಬಹಳ ಗಂಭೀರವಾಗಿ ಅವರು ಪ್ರದರ್ಶನ ಮಾಡ್ತಾ ಇದ್ದರು. ಅವರು ಭಾಗವಹಿಸಿದಂತಹ ಕಾರ್ಯಕ್ರಮಗಳು ಎಲ್ಲಿ ಹೇಗೆ ಎನ್ನುವುದರ ಕುರಿತಾಗಿ ಗಮನ ಹರಿಸಿದರೆ, ದೆಹಲಿ ರಾಷ್ಟ್ರಪತಿ ಭವನ, ಕನ್ನಡ ಸಂಘ ದೆಹಲಿ, ಭಾರತ ಭವನ, ಭೋಪಾಲು, ಮುಂಬೈಯಲ್ಲಿ ನಡೆದ ಅಪ್ನಾ ಉತ್ಸವ, ಚೆನ್ನೈ, ಹೈದರಾಬಾದ್ ಮುಂತಾದ ಕಡೆ ಕಲಾವಿದರಾಗಿ ಭಾಗವಹಿಸಿದ್ದಾರೆ. 2003ರಲ್ಲಿ ಜರ್ಮನಿಯ ಬರ್ಲಿನ್ ನಗರದಲ್ಲಿ ನಡೆದ ಇಂಡೋ ಜರ್ಮನ್ ಸಾಂಸ್ಕೃತಿಕ ಕಲಾಮೇಳ, 2008ರಲ್ಲಿ ಅಮೇರಿಕಾದ ಅಕ್ಕಾ ಸಮ್ಮೇಳನ, ಹೀಗೆ ಯಕ್ಷಗಾನ ಕಲಾವಿದರಾಗಿ ಭಾಗವಹಿಸಿದ್ದಾರೆ. ಶಾಲೆಗಳಲ್ಲಿ ಮಕ್ಕಳಿಗೆ ಯಕ್ಷಗಾನ ನಾಟ್ಯ ತರಬೇತಿಯನ್ನು ನೀಡಿದ್ದಾರೆ. ಅದು ಉಚಿತವಾಗಿ, ಯಾವುದೇ ಫಲಾಪೇಕ್ಷೆ ಇಲ್ಲದೆ ಶಾಲೆಗೆ ಹೋಗ್ತಾ ಇದ್ದರು. ನಾನೇ ಕೆಲವೊಮ್ಮೆ ಸಿಕ್ಕಿದಾಗ ಹೇಳು, ಎತ್ತಲಾಗಿ ಗುರುಗಳೇ ನೀವು ಅಂತ. ಆವಾಗ ಅವ್ರು ಹೇಳೋದು, ಈಗ ಕ್ಲಾಸ್ ಉಂಟು ಮಾರಾಯ, ನನಗೆ ಯಕ್ಷಗಾನ ತರಬೇತಿ ಕೊಡಬೇಕು, ವಿದ್ಯಾರ್ಥಿಗಳು ಕಾಯ್ತಾ ಇರಬಹುದು ಅಂತ ಹೇಳ್ತಾ ಇದ್ದದ್ದು ಬಹಳ ಸಲ. ಅವರ ಪುತ್ರರಾದ ಡಾಕ್ಟರ್ ಶ್ರುತಕೀರ್ತಿರಾಜ್ ಉಪನ್ಯಾಸಕರಾಗಿದ್ದಾರೆ, ಕಟೀಲು ಮೇಳದ ಕಲಾವಿದರು ಹೌದು. ಆ ಬಳಿಕ ಸಿದ್ಧಾಂತರಾಜ್ ಇನ್ನೊಬ್ಬರು ಪುತ್ರರು. ಅವರು ಅನೇಕ ಬಡ ವಿದ್ಯಾರ್ಥಿಗಳಿಗೆ ತನ್ನ ಸಂಬಳದ ಹಣದಲ್ಲಿ ಸಮವಸ್ತ್ರ ಪುಸ್ತಕವನ್ನು ನೀಡಿದ್ದಾರೆ. ಎಂತಹ ದೊಡ್ಡ ಗುಣ ಇದು, ಯಾರಲ್ಲೂ ಕಾಣುವುದಕ್ಕೆ ಸಾಧ್ಯವೇ ಇಲ್ಲ. ಬಹಳ ಅಪರೂಪದಲ್ಲಿ ಅಪರೂಪ. ಇನ್ನೊಬ್ಬರಿಂದ ಪಡ್ಕೊಂಡು ತಾನು ಕೊಡುವುದು ದೊಡ್ಡ ವಿಷಯ ಅಲ್ಲ, ವಿಶೇಷವೂ ಅಲ್ಲ. ಆದರೆ ತನ್ನ ಸ್ವಂತ ದುಡಿಮೆಯಿಂದ ಇನ್ನೊಬ್ಬರಿಗೆ ಕೊಡುವುದುಂಟಲ್ಲ, ಬಡವರಿಗೆ, ಅದು ನಿಜವಾದಂತಹ ಒಂದು ಸ್ವಾರ್ಥ ಇಲ್ಲದೆ ಇದ್ದಂತಹ ತ್ಯಾಗ. ವಾಲಿಬಾಲ್ ಉತ್ತಮ ಆಟಗಾರರು, ಕಬಡ್ಡಿ ಇತ್ಯಾದಿ ಕ್ರೀಡಾ ಕ್ಷೇತ್ರದಲ್ಲಿ ಅಪಾರ ಸಾಧನೆಯನ್ನು ಮಾಡಿದ್ದಾರೆ, ಉತ್ತಮ ಆಟಗಾರರಾಗಿ ಹೆಸರನ್ನು ಪಡೆದಿದ್ದಾರೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಮೆಚ್ಚುಗೆಗೆ ಪಾತ್ರರಾಗಿದ್ದರು. ಧರ್ಮಸ್ಥಳ ಯಕ್ಷಗಾನ ಕೇಂದ್ರದ ಸಲಹಾ ಸಮಿತಿಯ ಸದಸ್ಯರೂ ಆಗಿದ್ದರು. ಅನೇಕ ಪ್ರಶಸ್ತಿ ಪುರಸ್ಕಾರಗಳು ಇವರಿಗೆ ಸಂದಿದೆ. ಈಗ ಕಾಲದೊಂದಿಗೆ ವಿಲೀನರಾಗಿದ್ರೂ ಕೂಡ ಅವರ ನೆನಪು ನಮ್ಮ ಮನಸ್ಸಿನಿಂದ ಅಳಿಯುವುದಕ್ಕೆ ಸಾಧ್ಯವೇ ಇಲ್ಲ. ಇದಿಷ್ಟು ಅವರ ಪ್ರಕಟೀಕೃತವಾದ ಅವರ ಸಾಧನೆ, ಅವರ ದೊಡ್ಡ ಗುಣವನ್ನು ನಾನು ಹೇಳಿದ್ದು. ವೈಯಕ್ತಿಕವಾಗಿ ನನ್ನ ಅತ್ಯಂತ ಕ್ಲಿಷ್ಟಕರವಾದಂತಹ ಸಮಸ್ಯೆಯಲ್ಲಿ ಅವರು ನನಗೆ ಬೆಂಬಲವಾಗಿ ನಿಂತವರು, ಅನೇಕ ಸಹಾಯವನ್ನು ನನಗೆ ಮಾಡಿದ್ದಾರೆ. ಆದ್ದರಿಂದ ಯಾರೋ ಹೇಳಿದ್ದನ್ನು ಕೇಳಿ ಅಲ್ಲ, ನಾನು ಪ್ರತ್ಯಕ್ಷವಾಗಿ ಅನುಭವಿಸಿದ್ದು ಮತ್ತು ಕಂಡಂತಹ ಸತ್ಯವನ್ನು ನಾನು ಹೇಳುವಂಥದ್ದು. ಆ ಹರಿದಾಸರು ಆ ಪ್ರಶಸ್ತಿಯನ್ನು ಸ್ವೀಕರಿಸುವುದಕ್ಕೆ ಇದ್ದವರು. ನರೇಂದ್ರ ಮಾಸ್ಟ್ರ ಆತ್ಮೀಯ ಬಳಗ, ಶಿಷ್ಯ ಹಾಗೂ ಸಮಾನ ಮನಸ್ಥಿತಿಯಿಂದ ಕೂಡಿದವರಾಗಿದ್ದರು. ಅವರಿಗೆ ನರೇಂದ್ರ ಮಾಸ್ಟ್ರ ಕುರಿತಾದಂತಹ ಪ್ರಶಸ್ತಿಯನ್ನು ಕೊಡುವುದು ನಿಜವಾಗಿಯೂ ಒಂದು ಒಳ್ಳೆಯ ಕಾರ್ಯ ಅಂತ ನಾನು ಹೇಳುವುದಕ್ಕೆ ಇಷ್ಟಪಡ್ತೇನೆ. ಹರಿದಾಸರ ಕುರಿತಾಗಿ ನಾವು ಹೇಳೋದಕ್ಕೆ ಹೋದರೆ, ಹವ್ಯಾಸಿ ತಾಳಮದ್ದಳೆ ಕ್ಷೇತ್ರದಲ್ಲಿ ಒಂದು ಮುಂಚೂಣಿಯಲ್ಲಿರುವಂತಹ ಹೆಸರು. ಲಕ್ಕಣ್ಣ ಗಾಂಭೀರ ಹಾಗೂ ನೀಲಮ್ಮ ದಂಪತಿಗಳ 5 ಮಕ್ಕಳಲ್ಲಿ ಕೊನೆಯವರಾಗಿ 25/8/1954ರಲ್ಲಿ BA ವಿದ್ಯಾಭ್ಯಾಸ, 6 ತಿಂಗಳು ಕಾನೂನು ವಿದ್ಯಾಭ್ಯಾಸ, ವೈದ್ಯಕೀಯ ಪ್ರತಿನಿಧಿಯಾಗಿ 6 ತಿಂಗಳ ಕಾರ್ಯ, 1981ರಿಂದ 87ರವರೆಗೆ ಮುಂಬೈಯಲ್ಲಿ ಹೆಲ್ಡಿಂಗ್ ಕ್ಲಾಸ್ ವರ್ಕ್ಸ್ನಲ್ಲಿ ಉದ್ಯೋಗಿ. ಆ ಬಳಿಕ ಊರಿಗೆ ಬಂದು ಕೃಷಿ ಹಾಗೂ ಅಲಂಕಾರಿಕ ಅಂಗಡಿ ವ್ಯವಹಾರ. ಪ್ರಾಧ್ಯಾಪಕರಾಗಿದ್ದ ದಿವಂಗತ ಹರ್ಷನಾರಾಯಣ ಮೂರ್ತಿ ಹಾಗೂ ದಿವಂಗತ ಭಾಸ್ಕರ ಶೆಟ್ಟಿಯವರ ಪ್ರೇರಣೆಯಿಂದ 1988ರಿಂದ ತಾಳಮದ್ದಳೆ ಕ್ಷೇತ್ರದಲ್ಲಿ ಅವರು ತೊಡಗಿಸಿಕೊಂಡವರು. ಪಾತ್ರಗಳು ಸಿಗುತ್ತಿದ್ದಾಗ ಆ ಕುರಿತು ಅಧ್ಯಯನ. ತುಂಬ ಪುಸ್ತಕಗಳನ್ನು ಹರಿದಾಸ್ ಗಾಂಭೀರರು ಓದ್ತಾ ಇದ್ದುದನ್ನು ನಾನು ಗಮನಿಸಿದ್ದೇನೆ ಯಕ್ಷಗಾನ ಕೇಂದ್ರದಲ್ಲಿ ಅಭ್ಯಾಸ ಮಾಡ್ತಾ ಇದ್ದಾಗ. ಅಂದರೆ ಒಮ್ಮೊಮ್ಮೆ ಅವರು ಯಕ್ಷಗಾನ ತರಬೇತಿ ಕೇಂದ್ರಕ್ಕೂ ಬರ್ತಾ ಇದ್ದರು ಸಂಜೆಯ ಹೊತ್ತಿಗೆ, ಕೋಳಿಯೂರು ಗುರುಗಳಲ್ಲಿ ಪಾತ್ರಗಳ ಕುರಿತಾಗಿ ಕೇಳುವುದಕ್ಕೆ. ಇದನ್ನು ನಾನು ಆವಾಗ ಗಮನಿಸಿದ್ದೆ. ಕೌರವ, ಭೀಮ, ವಾಲಿ, ರಾಮ, ಮಾಗಧ, ಕರ್ಣ, ಅರ್ಜುನ ಇತ್ಯಾದಿ ಪಾತ್ರಗಳನ್ನು ಬಹಳ ಅಚ್ಚುಕಟ್ಟಾಗಿ ನಿರ್ವಹಣೆಯನ್ನು ಮಾಡಿರುತ್ತಾರೆ. ಖ್ಯಾತ ಕಲಾವಿದರು, ಗುರುಗಳು ಆಗಿರುವಂತಹ ಕೋಳಿಯೂರು ರಾಮಚಂದ್ರರಾವ್, ಅಧ್ಯಾಪಕರು, ಅರ್ಥಧಾರಿಯೂ ಆಗಿದ್ದ ಮೋನಪ್ಪ ಶೆಟ್ರು, ಸಂಘಟಕರಾದಂತಹ ಲಕ್ಕಣ್ಣ ಶೆಟ್ರು ಧರ್ಮಸ್ಥಳ, ಮುಂಡ್ರಪಾಡಿ ಶ್ರೀಧರ್ ರಾವ್ ಇವರೆಲ್ಲರ ಮಾರ್ಗದರ್ಶನ, ಸಹ ಕಲಾವಿದರಾಗಿ ಭಾಗವತರಾದಂತಹ ಶ್ರೀ ಜಯರಾಮ ಕುದ್ರೆತ್ತಾಯರು, ಶ್ರೀ ದಿವಾಕರಾಚಾರ್ಯರು, ಸಚ್ಚಿದಾನಂದರಾವ್, ಬೆಳಲು ಶ್ರೀ ರಾಜಾರಾಮ ಶರ್ಮ,
ದಿವಂಗತ ಹರ್ಷನಾರಾಯಣ ಮೂರ್ತಿ, ಸುರೇಶ್ ಕುದ್ರೆಂತಾಯರು, ಶ್ರೀ ವೆಂಕಪ್ಪ ಸುವರ್ಣರು ಸಹಕಾರಿಗಳಾಗಿ ಇವರಿಗೆ ದೊರಕಿದರು. ಯಕ್ಷಗಾನದಲ್ಲೂ ಪಾತ್ರ ನಿರ್ವಹಣೆಯನ್ನು ಇವರು ಮಾಡಿದ್ದಾರೆ. ಯಕ್ಷಗಾನದಲ್ಲೂ ವೇಷ ಮಾಡಿದ್ದಾರೆ, ಕೇವಲ ತಾಳಮದ್ದಳೆ ಕ್ಷೇತ್ರದಲ್ಲಿ ಮಾತ್ರ ಅಲ್ಲ. ಪ್ರವಚನಕಾರರಾಗಿದ್ದಾರೆ. ಶೇಣಿ, ಸಾಮಗರು, ತೆಕ್ಕಟ್ಟೆ, ಪೆರ್ಲ, ಕುಂಬ್ಳೆ ಇವರಿಗೆ ಬಹಳ ನೆಚ್ಚಿನ ಅರ್ಥಧಾರಿಗಳಾಗಿದ್ದವರಂತೆ. 1990ರಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಅವರು ಪ್ರವಚನವನ್ನು ಆರಂಭ ಮಾಡಿದರು. ವಿದ್ಯಾರ್ಥಿಯಾಗಿದ್ದಾಗ ಇವರಲ್ಲಿ ನಾಯಕತ್ವ ಗುಣ ಇತ್ತು. ಅದು ಎಲ್ಲರಲ್ಲಿ ಇರುವುದಿಲ್ಲ. ಇವರಲ್ಲಿ ಅಂಥ ಒಂದು ವಿಶೇಷತೆ ಇತ್ತು. 1979-80 ಸಾಲಿನ SDM ಕಾಲೇಜಿನ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಸ್ಥಾನ, ಮಾಜಿ ಪ್ರಧಾನಿ ದಿವಂಗತ ಅಟಲ್ ಬಿಹಾರಿ ವಾಜಪೇಯಿ ಅವರನ್ನು ಬಹಳವಾಗಿ ಮೆಚ್ಚಿಕೊಂಡವರು. ಅಂದರೆ ಭಾಜಪ ಪಕ್ಷದ ಕುರಿತು ಆ ಸಿದ್ಧಾಂತವನ್ನು ಅವರು ಒಪ್ಪಿಕೊಂಡು ಮುನ್ನಡೆದವರು. ಒಂದು ಅವಧಿಯ ಪಂಚಾಯತ್ ಅಧ್ಯಕ್ಷ ಸ್ಥಾನ, 3 ಬಾರಿ ಪಂಚಾಯತ್ ಸದಸ್ಯರಾಗಿ, ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಸೇವಾ ಭಾರತಿ ಕನ್ಯಾಡಿಯ ಸಹ ಸಂಸ್ಥೆ, ಯಕ್ಷಭಾರತಿಯ ಅಧ್ಯಕ್ಷರಾಗಿ 3 ವರ್ಷ ಸಂಸ್ಥೆಯನ್ನು ಮುನ್ನಡೆಸಿದವರು ಇವರಾಗಿದ್ದಾರೆ. ಕಬಡ್ಡಿ, ಕ್ರಿಕೆಟ್ ಉತ್ತಮ ಆಟಗಾರರು. ಪುಸ್ತಕ ಓದುವಂತಹ ಹವ್ಯಾಸ ಸದ್ಯಕ್ಕೆ ಹುಡುಕಿದ್ರೂ ಸಿಗುವಂಥದ್ದಲ್ಲ. ಪುಸ್ತಕ ಓದುವಂತಹ ಅಭ್ಯಾಸ ಯಕ್ಷಗಾನ ಕ್ಷೇತ್ರದಲ್ಲಾದರೂ ಅಷ್ಟೇ, ಉಳಿದಂತೆಯೂ ಅಷ್ಟೇ. ಪತ್ರಿಕೆ ಓದುವವರೇ ಕಡಿಮೆ ಈಗ. ಅದರಲ್ಲೂ ಇವರು ಓದುವ ಹವ್ಯಾಸವನ್ನು ಆಳವಾಗಿ ಮಾಡ್ತಾ ಬಂದವರು. ಚದುರಂಗದಾಟ ಇವರ ಅತ್ಯಂತ ಆಪ್ತ ಹವ್ಯಾಸಗಳು. ಸಾಂಸಾರಿಕವಾಗಿ ಪತ್ನಿ ಆರತಿ, ಮಗಳು ವರ್ಷ, ಅಳಿಯ ಪ್ರತೀಕರೊಂದಿಗೆ ಸುಖ ಜೀವನವನ್ನು ನಡೆಸ್ತಾ ಇದ್ದಾರೆ. ಈ ವಿಷಯಗಳು ಹರಿದಾಸ್ ಗಾಂಭೀರ್ರ ಕುರಿತಾದಂತಹ ಒಂದು ಸಣ್ಣ ವಿವರಣೆ. ಇವರ ಈ ಸಮನ್ವಯ ಸಾಧನೆ, ನರೇಂದ್ರ ಮಾಸ್ಟ್ರ ಪ್ರೀತಿಯಲ್ಲಿ ಇವರು ಸಿಲುಕಿದವರು. ಅವರ ಪೂರ್ಣವಾದಂತಹ ಕೃಪಾಶೀರ್ವಾದ ಅಂದರೆ ಗುರುಗಳು. ನರೇಂದ್ರ ಮಾಸ್ಟ್ರು ನಾವು ಯಕ್ಷಗಾನ ಕೇಂದ್ರದಲ್ಲಿದ್ದಾಗ ಬಂದು ಅವರು ನಾಟ್ಯವನ್ನು ಹೇಳಿಕೊಡ್ತಾ ಇದ್ರು. ಆದರೂ ನಾವು ಗುರುಗಳು ಅಂತಲೇ ಕರೀತಾ ಇದ್ದದ್ದು ಅವರನ್ನು. ಹರಿದಾಸ್ ಗಾಂಭೀರ್ರು ಮತ್ತು ನರೇಂದ್ರ ಮಾಸ್ಟ್ರ ಒಡನಾಟ ಹೇಗಿತ್ತು ಎನ್ನುವಂತಹ ಒಂದು ಸಣ್ಣ ಘಟನೆಯನ್ನು ಮಹೇಶ್ ಕನ್ಯಾಡಿಯವರು ನಿನ್ನೆ ಹೇಳಿದರು ನನ್ನಲ್ಲಿ. ನರೇಂದ್ರ ಮಾಸ್ಟ್ರ ಒಬ್ಬ ಶಿಷ್ಯ ಅಂತೆ. ಧರ್ಮಸ್ಥಳ ಬಸ್ ಸ್ಟ್ಯಾಂಡಿನಲ್ಲಿ ಏನೋ ತುರ್ತಾಗಿ ಅನಾರೋಗ್ಯದ ನಿಮಿತ್ತ ಖರ್ಚು ಮಾಡುವುದಕ್ಕೆ ದುಡ್ಡಿಲ್ಲ, ಆ ವೈದ್ಯಕೀಯ ಉದ್ದೇಶಕ್ಕಾಗಿ ಸ್ವಲ್ಪ ದುಡ್ಡು ಬೇಕು ಅಂತ ನರೇಂದ್ರ ಮಾಸ್ಟ್ರಲ್ಲಿ ಕೇಳಿದರಂತೆ. ಆ ಸಂದರ್ಭದಲ್ಲಿ ಇವರಲ್ಲಿ ಕಿಸೆಯಲ್ಲಿರಲಿಲ್ಲ. ಇವರು ನೇರ ಸೊಸೈಟಿ ಬ್ಯಾಂಕಿಗೆ ಹೋದರಂತೆ. ಅಲ್ಲಿ ಹರಿದಾಸರಲ್ಲಿ ಕೇಳಿದರಂತೆ, ನನಗೆ ಅರ್ಜೆಂಟಾಗಿ ದುಡ್ಡು ಬೇಕು, 5,000 ಬೇಕು ಅಂತ ಹೇಳಿದ್ರಂತೆ. ಇವರಿಗೆ ಆಶ್ಚರ್ಯ ಆಯಿತು. ಈ 5,000 ಯಾಕೆ ಕೇಳ್ತಾರಪ್ಪ ಇವರು? ಕಿಸೆಯನ್ನು ನೋಡಿದಾಗ 3,000 ಇತ್ತಂತೆ, ಅದನ್ನೇ ಕೊಟ್ಟರಂತೆ. ನೀವು ಇದನ್ನು ಕೊಡಿ ಅವರಿಗೆ ಅಂತ ಹರಿದಾಸರು. ಆವಾಗ ಮತ್ತೆ ಕೇಳಿದ್ರಂತೆ, ನೀವು ಈ 5,000 ಅಂತ ಯಾಕೆ ಕೇಳಿದ್ದು? ಅಂದರೆ ಲೆಕ್ಕ ಸಮ ಆಗಬೇಕಲ್ಲ. 3,000 ಅಂತ ಕೇಳಿದಾಗ ನೀವೆಲ್ಲಿಯಾದರೂ ಕೊಡದೇ ಇದ್ದರೆ ಅದಕ್ಕೆ ಬೇಕಾಗಿ 5,000 ಕೇಳಿದೆ ಅಂತ. ಅಂದರೆ ಇವರು ಅಧ್ಯಕ್ಷ ಸ್ಥಾನದಲ್ಲಿದ್ದರು ಸೊಸೈಟಿ ಬ್ಯಾಂಕಿನಲ್ಲಿ. ಹಾಗೆ ಆ 3,000ವನ್ನು ತಗೊಂಡೋಗಿ ಅವರಿಗೆ ಕೊಟ್ಟಿದ್ದಾರೆ. ಇದು ಸದ್ದಿಲ್ಲದೆ ಮಾಡಿದಂತಹ ಅವರ ದಾನ ಪ್ರಕ್ರಿಯೆಗಳು, ಅವರ ಗುಣಾಢ್ಯತೆ. ಆದ್ದರಿಂದ ಸಮಾನ ಮನಸ್ಥಿತಿಯನ್ನು ನಾವು ಕಾಣುವಂತಾಗ್ತದೆ ಹರಿದಾಸರದ್ದು ಮತ್ತು ನರೇಂದ್ರ ಮಾಸ್ಟ್ರದ್ದು. ನರೇಂದ್ರ ಮಾಸ್ಟ್ರ ಹೆಸರಿನ ಪ್ರಶಸ್ತಿ ಪ್ರಥಮ ವರ್ಷದ್ದು, ಅದು ಹರಿದಾಸ್ ಗಾಂಭೀರ್ಯರಿಗೆ ಸಿಗುವಂಥದ್ದು ನಿಜವಾಗಿ ಸಂತೋಷದ ವಿಷಯ. ಇನ್ನಷ್ಟು ಪ್ರಶಸ್ತಿ ಸನ್ಮಾನಗಳು ಸಾಧಕರಾಗಿರುವಂತಹ ಹರಿದಾಸ್ ಗಾಂಭೀರ್ಯರಿಗೆ ಸಿಗಲಿ. ಹಾಗೆಯೇ ನರೇಂದ್ರ ಮಾಸ್ಟ್ರ ಹೆಸರು ಅವರು ಇಲ್ಲದೇ ಇದ್ದರೂ ಅವರ ನೆನಪು, ಅವರ ಸತ್ಕೀರ್ತಿ ನಮ್ಮ ಮನಸ್ಸಿನಲ್ಲಿ, ಜನಮಾನಸ್ಸಿನಲ್ಲಿ ಸದಾ ಸ್ಥಿರವಾಗಿ ಉಳಿಯುತ್ತದೆ ಎನ್ನುವಂತಹ ಭಾವನೆಯೊಂದಿಗೆ ನರೇಂದ್ರ ಮಾಸ್ಟ್ರ ಆತ್ಮಕ್ಕೆ ಮತ್ತೊಮ್ಮೆ ನಮಿಸ್ತೇನೆ. ಹರಿದಾಸರಿಗೆ ಒಳಿತಾಗಲಿ, ಭಗವಂತ ಇನ್ನಷ್ಟು ಅನುಗ್ರಹವನ್ನು ಮಾಡಲಿ ಅಂತ ನಾನು ಆಶಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನರೇಂದ್ರ ಮಾಸ್ಟ್ರ ಸಂಸ್ಮರಣೆ ಹಾಗೂ ಹರಿದಾಸ್ ಗಾಂಭೀರ ಬಗ್ಗೆ ಅಭಿನಂದನೆಯ ನುಡಿಗಳನ್ನು ಆಡಿದ
ಕಲಾವಿದ ಈಶ್ವರ ಪ್ರಸಾದ್ ಅವರಿಗೆ ಧನ್ಯವಾದಗಳು. ಈಗ ಈ ವರ್ಷ ಆರಂಭಿಸಿರುವಂತಹ ಎಸ್ ಬಿ ನರೇಂದ್ರ ಕುಮಾರ್ ಅವರ ಸಂಸ್ಮರಣಾ ಪ್ರಶಸ್ತಿ ಪ್ರದಾನ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಸೇರಿ ಈ ಪ್ರಶಸ್ತಿ ಪ್ರದಾನ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಶ್ರೀ ಹರಿದಾಸ್ ಗಾಂಭೀರ್ ಅವರು ಸುಮಾರು 4 ದಶಕಗಳಿಂದಲೂ ಹೆಚ್ಚಿನ ಕಾಲ ಧಾರ್ಮಿಕ ಕ್ಷೇತ್ರ, ಸಹಕಾರಿ ಕ್ಷೇತ್ರ, ಯಕ್ಷಗಾನ ಕ್ಷೇತ್ರದಲ್ಲಿ ಹಾಗೂ ಬೇರೆ ಇನ್ನಿತರ ಹಲವಾರು ಕ್ಷೇತ್ರಗಳಲ್ಲಿ ದುಡಿಮೆ ಮಾಡಿದ್ದನ್ನು ನೀವೀಗ ಕೇಳಿದ್ದೀರಿ. ಅವರನ್ನು ವೈಯಕ್ತಿಕವಾಗಿ ಬಲ್ಲವರು ತಾವೆಲ್ಲ ಇದ್ದೀರಿ. ನಿಮ್ಮೆಲ್ಲರ ಸಮ್ಮುಖದಲ್ಲಿ ಎಸ್ ಪಿ ನರೇಂದ್ರ ಕುಮಾರ್ ಅವರ ಪ್ರಥಮ ವರ್ಷದ ಈ ಸಂಸ್ಮರಣಾ ಪ್ರಶಸ್ತಿಯನ್ನು ಅವರಿಗೆ ಪ್ರದಾನ ಮಾಡುವ ಮೂಲಕ ಒಂದು ಉತ್ತಮವಾದ ಕಲಾವಿದನನ್ನು ನಾವು ಗೌರವಿಸಿದ ಹಾಗೆ ಆಗಿದೆ ಅಂತ ಭಾವಿಸಿಕೊಂಡು ಅವರಿಗೆ ಶುಭ ಕಾಮನೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಒಂದು ಓಂ ಶ್ರೀ ಮಂಜುನಾಥಾಯ ನಮಃ, ಓಂ ಶ್ರೀ ಜನಾರ್ದನಾಯ ನಮಃ. ವೇದಿಕೆಯಲ್ಲಿ ಇರುವಂತಹ ಬಹುಶ್ರುತ ವಿದ್ವಾಂಸರು ಪ್ರಭಾಕರ್ ಜೋಶಿ ಅವರು, ಹಾಗೆ ಇವತ್ತಿನ ಸಭಾಧ್ಯಕ್ಷರಾಗಿರುವಂಥ ರಘುರಾಮ್ ಶೆಟ್ಟರು, ಆತ್ಮೀಯರು, ಭುಜಬಲಿಯವರು, ಒಟ್ಟಿಗೆ ಬೆಳೆದವರು, ಧರ್ಮಸ್ಥಳದಲ್ಲಿದ್ದವರು, ಗಿರೀಶ ಅವರು ಬಹುಶಃ ಚಿಕ್ಕಂದಿನಿಂದ ನಾನು ಕಂಡ, ಅದರಿಂದ ಅವರನ್ನು ನಾನು ಅವಯವ ಅಂತಲೇ ಕರೆಯುವುದು ಅಂತ ಆತ್ಮೀಯತೆ ಉಂಟು. ಹಾಗೆ ಮುಂದಿರುವಂಥ ತಾವೆಲ್ಲ ಮಾನ್ಯರು, ಹೃದಯ ತುಂಬಿ ಬರುವಾಗ ಮಾತು ಮೌನ ಆಗ್ತದಂತೆ ಅಲ್ವ ಸರ್? ಮೇರು ವ್ಯಕ್ತಿತ್ವದ ಪಿ ಟಿ ಮಾಷ ಬಗ್ಗೆ ಮಾತಾಡೋದು ಅಂತ ಹೇಳಿದರೆ ಕಷ್ಟವೇ. ಆದರೆ ಈಶ್ವರ ಪ್ರಸಾದರು ಒಂದು ಮಾತು ಹೇಳಿದರು. ಅವರು ಸೊಸೈಟಿಯಲ್ಲಿ ಬಂದು 5,000 ರೂಪಾಯಿ ಕೇಳಿದ್ದುಂಟ. 5,000 ನನ್ನಲ್ಲಿ ಕೇಳಿದ್ದಲ್ಲ, ನನಗೆ ಲೋನ್ ಬೇಕು ಅಂತ ಹೇಳಿತ್ತು. 5,000 ನನಗೆ ಲೋನ್ ಬೇಕು ಅಂತ ಕೇಳಿದ್ದವರು. ಯಾಕೆ ಸರ್ 5,000 ಕೇಳ್ತೀರಿ ಅಂತ ಕೇಳುವಾಗ, ನನ್ನ ನಿಲ್ಲಿಸಿ ಬಂದ್ಯಾನ ಮರೆ, ಅವನಿಗೆ ಅರ್ಜೆಂಟ್ ಇತ್ತು ಅಂತ ಹೇಳಿದ್ರು. ಬೇಡ ಸರ್ 5,000 ತಗೊಳ್ಬೇಡಿ, ಕಿಸೆಯಲ್ಲಿ 3,000 ಉಂಟು, ಕೊಡ್ತೇನೆ. ಅವ ಕೇಳಿದ್ದು 3,000, ನಾನು ಹೇಗೆ ಅಂತ 3,000 ಲೋನ್ ಮಾಡೋದು ಅಂತ ಕೇಳಿದ್ದು ನಿನ್ನಲ್ಲಿ 5,000 ಅಂತ ಹೇಳ್ತರು. ಅಂತ ವ್ಯಕ್ತಿತ್ವ ಅಂತ. ನಾನೊಮ್ಮೆ ಮಂಗಳೂರಿಗೆ ಹೊರಟಿದ್ದೆ. ನಮ್ಮ ಮಿತ್ರ ಒಬ್ಬ ಹಾಸ್ಪಿಟಲ್ನಲ್ಲಿದ್ದ. ಹಾಗೆ ನೋಡಲಿಕ್ಕೆ ಅಂತ ಹೋಗುವಂಥ ಸಂದರ್ಭದಲ್ಲಿ ಪಿ ಟಿ ಮಾಷ ಅಂಗಡಿ ಹತ್ರ ಬಂದರು. ದೂರ ಮಾರೆ, ನೀನು ದೂರ ಹೊರಟದ್ದು? ನಾನು ಹೀಗೆ ಸರ ಆಸ್ಪತ್ರೆಯಲ್ಲಿದ್ದಾನೆ, ಅವರಿಗೆ ಅತಿ ಪ್ರೀತಿಯ ಶಿಷ್ಯ, ಹೆಸರು ಹೇಳೋದಿಲ್ಲ ನಾನು, ಹಾಸ್ಪಿಟಲ್ನ ಎಜೆಯಲ್ಲಿದ್ದರು. ನೀನು ನಿನ್ನೆ ಹೇಳಬೇಡುವ ಮಾರೆ, ನಾನು ಸಹ ಬರ್ತಿದ್ದೆ, ನನಗೆ ನೋಡಬೇಕಿತ್ತು. ಈಗ ನನ್ನ ಕಿಸೆಯಲ್ಲಿಂದ 500 ರೂಪಾಯಿ ಉಂಟು, ಅವನಿಗೆ ಕೊಟ್ಟು ಬಿಡು ಮಾರೆ, ನೀನು ಹೋಗ್ತೀಯಲ್ಲ ಅಂಥ ಮನಸ್ಸು ಅಂತ. ಪಿ ಟಿ ಮಾಷ ನಮಗೆ ಬರೀ ಕಬಡ್ಡಿ ಕಲಿಸಿದ್ದಾರೆ ಅಥವಾ ಕ್ರಿಕೆಟ್ ಕಲಿಸಿದ್ದಾರೆ ಅಂತ ನಮಗೆ ಗುರುಗಳಲ್ಲ ಅವರು. ಬಹುಶಃ ನಾವು ಮಾತಿಗೆಲ್ಲ ಹೇಳ್ತೇವೆ ವಸುದೈವ ಕುಟುಂಬಕಂ, ನಿಜವಾದ ಅರ್ಥದಲ್ಲಿ ನೋಡೋದಾದರೆ ಪಿ ಟಿ ಮಾಷ ವಸುದೈವ ಕುಟುಂಬಕಂ. ಎಲ್ಲರನ್ನೂ ಕೂಡ ನನ್ನವರು ಅಂತ ತಿಳಿದವರು. ಬಹುಶಃ ಅವರು ಮನೆಯವರಿಗೆ ಕೊಟ್ಟದ್ದಕ್ಕಿಂತ ಹೆಚ್ಚು ಅವರ ಶಿಷ್ಯರಿಗೆ, ಸಮಾಜಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಹೆಮ್ಮೆ ಉಂಟು. ಬಹುಶಃ ನನ್ನನ್ನು ಇವತ್ತು ಅವರ ಸಂಸ್ಮರಣ ಈ ಪ್ರಶಸ್ತಿಗೆ ಆರಿಸಿದ್ದೀರಿ. ನಿಜವಾಗಿ ನನಗೆ ಸಂತೋಷ ಉಂಟು. ಯಾಕೆ ಅಂತ ಹೇಳಿದರೆ ನಮ್ಮ ಪಿ ಟಿ ಮಾಷ ಸಂಸ್ಮರಣೆಯಲ್ಲಿ ನನಗೆ ಸನ್ಮಾನ ಆಗ್ತಾ ಇರೋದು ಅಂತ. ಆದರೆ ಆ್ಯಕ್ಚುಲಿ ಹೇಳಬೇಕು ಅಂತಾದರೆ ನಾನು ಅವರ ಒಡನಾಡಿ, ನಾನು ಅವರ ಶಿಷ್ಯ ಅನ್ನೋ ಕಾರಣಕ್ಕಾಗಿ ನೀವು ಕೊಟ್ಟಿದ್ದೀರಿ ಅಂತ ಭಾವಿಸ್ತೇನೆ. ನಿಜವಾಗಿ ಪಿ ಟಿ ಮಾಷ ಸಂಸ್ಮರಣೆಯ ಸನ್ಮಾನವನ್ನು ಪಡೆಯುವಂಥ ಅರ್ಹತೆ ನನ್ನಲ್ಲಿ ಉಂಟು ಅಂತ ನನಗೆ ಅನ್ನಿಸುವುದಿಲ್ಲ. ಅವರ ವ್ಯಕ್ತಿತ್ವ ಅಂಥದ್ದು, ಮೇರು ವ್ಯಕ್ತಿತ್ವ ಅಂತ. ಪಿ ಟಿ ಮಾಷ ಸನ್ಮಾನವನ್ನು ಕೊಟ್ಟದ್ದಕ್ಕಾಗಿ ತಮಗೆಲ್ಲ ನಾನು ಧನ್ಯವಾದ ಹೇಳುತ್ತೇನೆ. ಅದರ ಜೊತೆಯಲ್ಲಿ ಮೇರು ಕಲಾವಿದ ದಶಾವತಾರಿ ಗೋವಿಂದ ಭಟ್ರು, ಅವರ ಜೊತೆಯಲ್ಲಿ ನನಗೆ ಒಡನಾಟ ಇತ್ತು ಸ್ವಲ್ಪ. ಯಾಕೆಂತೇಳಿದರೆ ಅವರು ಕ್ಷೇತ್ರದಲ್ಲಿ ಅವರು ಕಲಿಸ್ತಾ ಇರುವಂಥ ಸಂದರ್ಭದಲ್ಲಿ ಅವರ ಜೊತೆಯಲ್ಲಿ ನಾನೊಂದು ಕೆಲವು ಅರ್ಥಗಳನ್ನು ಮಾತಾಡಿದ್ದೇನೆ.
ಅವರ ಕರ್ಣನಿಗೆ ಶಲ್ಯನಾಗಿಯೂ ಕೂಡ ನಾನು ಮಾತಾಡಿದ್ದೇನೆ. ಅಂಥ ವ್ಯಕ್ತಿತ್ವದ ವ್ಯಕ್ತಿ ನಮ್ಮ ಜೊತೆಯಲ್ಲಿಲ್ಲ ಅಂತ ಹೇಳುವಂಥ ದುಃಖ ನಮಗೆ ಇದೆ. ಅವರ ಬಗ್ಗೆ ಹೆಚ್ಚು ಹೇಳುವುದಕ್ಕೆ ನಮ್ಮ ವಿದ್ವಾಂಸರಿರುವಾಗ ನಾವು ಹೇಳುವಂಥದ್ದು ತಪ್ಪಾಗ್ತದೆ. ಆದ್ದರಿಂದ ನನ್ನನ್ನು ತಾವೆಲ್ಲ ಗುರುತಿಸಿ ಈ ಸಮ್ಮಾನವನ್ನು ಕೊಟ್ಟದ್ದಕ್ಕಾಗಿ ಖಂಡಿತವಾಗಿ ಅವರ ಕುಟುಂಬದವರಿಗೆ, ಯಕ್ಷಭಾರತಿಯ ನಮ್ಮ ಸಹಪಾಠಿಗಳಿಗೆ ಎಲ್ಲರಿಗೂ ನಾನು ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ.